ನಮಸ್ಕಾರ ಸ್ನೇಹಿತರೆ. ಓಂ ಸಾಯಿರಾಮ್. ಶಿರ್ಡಿವಾಸಾಯ ವಿದ್ಮಹೇ ಸಚ್ಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್. ಸ್ನೇಹಿತರೆ, ಇವತ್ತಿನ ವಿಡಿಯೋ ವಿಶೇಷತೆ ಏನೆಂದರೆ ಪಿಕೆ ಕಾರ್ಡ್ ರೀಡಿಂಗ್ ಇದೆ. ಕಾರ್ಡ್ನ ನೀವು ಆಯ್ಕೆ ಮಾಡ್ಕೊಳ್ಳಿ. ನಿಮ್ಮ ಪ್ರಶ್ನೆಗೆ ಏನಿದೆ, ನೀವು ಆಯ್ಕೆ ಮಾಡಿರ್ತಕ್ಕಂಥ ಕಾರ್ಡ್ನಲ್ಲಿ ಬಾಬಾರವರ ಉತ್ತರ ಏನಿದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಒಂದು ಹೈ ಎನರ್ಜಿನಲ್ಲಿ ಈ ಒಂದು ಸಂದೇಶನ ನೀವು ಪಿಕ್ ಮಾಡ್ಕೊಳ್ಳೋದಕ್ಕೋಸ್ಕರ ಓಂ ಸಾಯಿರಾಮ್ ಅಂತ ನೀವು ಕಮೆಂಟ್ ಮಾಡಿ. ಆಮೇಲೆ ಇಲ್ಲಿ 5 ಕಾರ್ಡ್ಗಳನ್ನ ಇಟ್ಟಿದ್ದೀನಿ. ಕಾರ್ಡ್ ಮೇಲೆ ನಂಬರ್ಗಳನ್ನು ಹಾಕಿದ್ದೀನಿ. ನಿಮಗೆ ಯಾವ ಒಂದು ನಂಬರಿನ ಕಾರ್ಡ್ ಇಷ್ಟ ಆಗುತ್ತೋ ಆ ಕಾರ್ಡ್ನ ನೀವು ಆಯ್ಕೆ ಮಾಡ್ಕೊಳ್ರಿ. ಆ ಕಾರ್ಡಿನಲ್ಲಿ ಉತ್ತರ ಏನಿದೆಯೋ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗಾದರೆ ಹೆಚ್ಚಿನ ಟೈಮ್ನ ವೇಸ್ಟ್ ಮಾಡದೆ ಇವತ್ತಿನ ಸಾಯಿಬಾಬಾರವರ ಟ್ಯಾರೋ ಸಂದೇಶವನ್ನು ಪ್ರಾರಂಭಿಸೋಣ. ಬನ್ನಿ ಸ್ನೇಹಿತರೆ. ಯಾರೆಲ್ಲ ಮೊದಲನೇ ಕಾರ್ಡನ್ನು ಆಯ್ಕೆ ಮಾಡಿಕೊಂಡಿದ್ದೀರೋ ನಿಮ್ಮ ಪ್ರಶ್ನೆಗೆ ಬಾಬಾರವರ ಉತ್ತರ ಏನಿದೆ ಅಂತಂದರೆ ಡಿವೈನ್ ಟೈಮಿಂಗ್ ಅಂತ ಇಲ್ಲಿ ಹೇಳ್ತಿದ್ದಾರೆ. ಇವಾಗ ನೀವು ಡಿಸ್ಟರ್ಬ್ ಮಾಡ್ಕೊಳೋದಕ್ಕೆ ಹೋಗಬೇಡಿ. ಇಫ್ ಸಮಥಿಂಗ್ ಈಸ್ ಮೆಂಟ್ ಫಾರ್ ಯು ಇಟ್ ವಿಲ್ ಡೆಫಿನೆಟ್ಲಿ ಕಮ್ ಟು ಯು ಅಂತ ಇಲ್ಲಿ ಹೇಳ್ತಿದ್ದಾರೆ. ಯಾವುದು ನಿಮಗೆ ಸೇರಬೇಕೋ ಅದು ಸೇರುತ್ತೆ, ಅದು ಬಂದೇ ಬರುತ್ತೆ, ತಲುಪುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ನಿಮ್ಮದು ಯಾವುದಿದೆಯೋ ಅದನ್ನು ಯಾರೂ ಕಿತ್ಕೊಳ್ಳೋದಕ್ಕಾಗೋದಿಲ್ಲ ಅಥವಾ ಅದನ್ನು ಇಸ್ಕೊಳ್ಳೋದಕ್ಕಾಗೋದಿಲ್ಲ. ಏನು ಮಾಡಿದ್ರೂ ನಿಮ್ಮಿಂದ ದೂರ ಆಗೋದಿಲ್ಲ ಅಂತ ಇಲ್ಲಿ ಹೇಳ್ತಿದ್ದಾರೆ. ಆದರೆ ಅದು ವಸ್ತುನೇ ಆಗಿರಲಿ, ವ್ಯಕ್ತಿನೇ ಆಗಿರಲಿ, ಅಥವಾ ಇನ್ಯಾವುದೇ ನೀವು ಏನನ್ನು ಕೇಳ್ತಿದ್ದೀರಾ, ಈಗ ಜಾಬ್ ರಿಲೇಟೆಡ್ ಕೇಳ್ತಿರ್ತೀರಾ, ಅಥವಾ ಯಾರನ್ನಾದರೂ ಇಷ್ಟಪಟ್ಟಿರ್ತೀರಾ, ಅಥವಾ ಸಂಬಂಧಗಳಲ್ಲಿ ಏನಾದರೂ ಬಿರುಕು ಬಿಟ್ಟಿರೋದಾಗಿರಲಿ, ಏನೋ ಒಂದು ವಸ್ತುಗಳ ಮೇಲೆ ನಿಮಗೆ ಆಸಕ್ತಿ ಇರುತ್ತೆ, ಅದು ನಿಮ್ಮದೇ ಆಗಿತ್ತು ಅಂದರೆ ನಿಮ್ಮದು ಅನ್ನೋದನ್ನು ಡಿವೈನ್ ಏನಿದೆಯಲ್ಲ ಆ ಡಿವೈನೇ ನಿಮ್ಮದು ಅಂತೇಳಿ ತಿಳ್ಕೊಂಡು ಕೊಡೋ ಟೈಮ್ ಇದೆ. ಆ ಟೈಮ್ನಲ್ಲೇ ಅದು ಕೊಡುತ್ತೆ. ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ರಿಮೈನ್ ಪಾಸಿಟಿವ್ ಅಂತಂದರೆ ಅಲ್ಲಿವರೆಗೂ ನೀವು ಎಷ್ಟಾಗುತ್ತಷ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಯೋಚನೆ ಮಾಡಿ. ಸಿಗ್ತಾ ಇಲ್ಲ ಅಂತೇಳಿ ಕೊರಗೋದು, ಚಿಂತೆ ಮಾಡೋದು, ಅಥವಾ ಬೇಜಾರು ಮಾಡಿಕೊಂಡು ನನ್ನನ್ನು ದೂಷಿಸೋದು ಅವೆಲ್ಲ ಮಾಡೋದಕ್ಕೆ ಹೋಗಬೇಡಿ. ನನ್ನ ಟೈಮಿಂಗ್ನಲ್ಲಿ ನಾನು ಕೊಡ್ತೀನಿ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ. ಆ ಟೈಮಿಂಗ್ ನೀವು ಕಾದರೆ ನೀವು ಕೇಳೋದಕ್ಕಿಂತ ಮಿಗಿಲಾದುದನ್ನು ಕೊಡೋದಕ್ಕೆ ಬಾಬಾ ರೆಡಿಯಾಗಿದ್ದಾರೆ ಸ್ನೇಹಿತರೆ. ಹಾಗಾಗಿ ಸ್ವಲ್ಪ ಅಲ್ಲಿವರೆಗೂ ತಾಳ್ಮೆ ವಹಿಸ್ರಿ, ಪಾಸಿಟಿವ್ ಆಗಿರ್ರಿ, ಸಕಾರಾತ್ಮಕವಾಗಿ ಯೋಚನೆ ಮಾಡೋದನ್ನು ಕಲೀರಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ತುಂಬ ಜನಕ್ಕೆ ಏನು ಅಂತಂದರೆ ಎಷ್ಟು ದಿನದ ತನಕ ಕಾಯಬೇಕು, ಹೀಗೆ ಕಾದು ಸಾಕೋಗೋಗಿದೆ ಅಂತಂದರೆ ನಮ್ಮ ಕರ್ಮಗಳು ಕಳಿಬೇಕಲ್ವ, ಆ ಕರ್ಮಗಳು ಕಳಿಬೇಕು. ಆಮೇಲೆ ಇನ್ನೊಂದು ಏನಂದರೆ ಕೆಲವೊಂದನ್ನು ನೀವು ತಿಳ್ಕೋಬೇಕು. ಆ ಒಂದು ಈಗ ಯಾವುದನ್ನಾಗಲಿ ನೀವು ಕೇಳೋದಕ್ಕಿಂತ ಮುಂಚೆ ಕೊಟ್ಬಿಟ್ರೆ ಅದಕ್ಕೆ ವ್ಯಾಲ್ಯೂ ಇರೋದಿಲ್ಲ. ಅಟ್ಲೀಸ್ಟ್ ಅದ್ರ ವ್ಯಾಲ್ಯೂ ತಿಳ್ಕೊಂಡು ಕೊಟ್ಟರೆ ನಿಮಗೆ ಅದು ಶಾಶ್ವತವಾಗಿ ಇರುತ್ತೆ ಅನ್ನೋದು ಒಂದು ನಂಬಿಕೆ. ಹಾಗಾಗಿ ಬಾಬಾರವರು ನಿಮಗೆ ಕಾಯಿಸ್ತಿದ್ದಾರೆ. ಆ ಕಾಯುವಿಕೆಯಲ್ಲೂ ನಿಮಗೆ ಎಷ್ಟು ಪಾಸಿಟಿವ್ ಆಗಿರ್ತೀರೋ ಅಷ್ಟು ನಿಮಗೆ ಒಳ್ಳೆಯದಾಗುತ್ತೆ ಅಂತ ಇಲ್ಲಿ ಬಾಬಾ ಹೇಳ್ತಿದ್ದಾರೆ ಸ್ನೇಹಿತರೆ. ಯಾರೆಲ್ಲ 2ನೇ ಕಾರ್ಡನ್ನು ಆಯ್ಕೆ ಮಾಡಿಕೊಂಡಿದ್ದೀರಲ್ಲ ನಿಮ್ಮ ಪ್ರಶ್ನೆಗೆ ಬಾಬಾರವರು ಉತ್ತರ ಟ್ರಸ್ಟ್ ಆ್ಯಂಡ್ ಫೇತ್ ಅಂತ ಇಲ್ಲಿ ಹೇಳ್ತಿದ್ದಾರೆ. ಲೆಟ್ ಯುವರ್ ಟ್ರಸ್ಟ್ ಆ್ಯಂಡ್ ಫೇತ್ ಬಿ ಸ್ಟ್ರಾಂಗರ್ ದೆನ್ ಯುವರ್ ಫಿಯರ್ಸ್ ಆ್ಯಂಡ್ ಅಪ್ಸೆಟ್ಸ್ ಅಂತ ಇಲ್ಲಿ ಹೇಳ್ತಿದ್ದಾರೆ. ನಿಮ್ಮ ನಂಬಿಕೆ ಮತ್ತು ಶ್ರದ್ಧೆನ ಎಷ್ಟು ನೀವು ಸ್ಟ್ರಾಂಗಾಗಿ ಇಟ್ಕೊಳ್ತೀರೋ ಆ ನಿಮ್ಮ ಭಯ ಮತ್ತು ನಿಮ್ಮ ನೋವುಗಳು ಅಷ್ಟು ದೂರ ಹೋಗ್ತವೆ. ಅವಕ್ಕೆ ನೀವು ಹೇಳಿ, ನಾನು ನಿಮ್ಮ ಜೊತೆಗಿದ್ದೀನಿ, ಬಾಬಾರವರು ನನ್ನ ಜೊತೆಗಿದ್ದಾರೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಬಾಬಾರವ್ರು ಒಂದು ಮಾತಿದೆ ಅಲ್ವಾ, ಕಷ್ಟಗಳಿಗೆ ಹೇಳಬೇಕಂತೆ ಬಾಬಾರವ್ರು ನನ್ನ ಜೊತೆಗೆ ಇರಬೇಕಾದ್ರೆ ನಾನು ಏನಕ್ಕೆ ಹೆದರ್ಕೋಬೇಕು ಅಂತೇಳಿ ಹೇಳಿ ಅಂತ ಇಲ್ಲಿ ಬಾಬಾ ಹೇಳ್ತಿರೋದು. ಟ್ರಸ್ಟ್ ಆ್ಯಂಡ್ ಫೇತ್, ನಿಮ್ಮ ನಂಬಿಕೆ ಶ್ರದ್ಧೆನ ನೀವು ನನಗೆ ಅರ್ಪಿಸ್ರಿ, ನಾನು ಮಿಕ್ಕಿದ್ದೆಲ್ಲ ನೋಡ್ಕೋತೀನಿ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ. ಹಾಗಾಗಿ ನೀವು ಸ್ವಲ್ಪ ಕಾದರೆ ನಿಮ್ಮ ಜೀವನದಲ್ಲಿ ಬಿಗ್ ಹ್ಯಾಪಿ ಚೇಂಜಸ್ನ ನಾನು ಕೊಡ್ತೀನಿ. ನಿಮ್ಮ ನಂಬಿಕೆ ಶ್ರದ್ಧೆ ಅನುಗುಣವಾಗಿ ಬಾಬಾರವರು ಬಿಗ್ ಹ್ಯಾಪಿ ಚೇಂಜಸ್ ಅಂದರೆ ದೊಡ್ಡದಾಗಿರ್ತಕ್ಕಂತಹ ಖುಷಿಯ ಸಂದರ್ಭಗಳು, ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಬರ್ತಾ ಇದ್ದಾವೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ನಿಮಗೆ ನಿಮ್ಮ ನಂಬಿಕೆ ಇಷ್ಟು ದಿನದಿಂದ ನೀವು ಕಾದಿದ್ದೀರಲ್ಲ ಅದ್ರ ಫಲ ಕೊಡ್ತಕ್ಕಂಥ ಸಂದರ್ಭ ಬಂದಿದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ. ನೀವು ಎಕ್ಸ್ಪೆಕ್ಟ್ ಕೂಡ ಮಾಡಿರೋದಿಲ್ಲ ಅಂತಹ ದೊಡ್ಡ ದೊಡ್ಡ ಬದಲಾವಣೆಗಳು, ಖುಷಿಯ ಸಂದರ್ಭಗಳು, ಸಮ್ಮೇಳನಗಳು, ಗೌರವಗಳು, ಎಲ್ಲ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಬರ್ತಿದ್ದಾವೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಹಾಗಾಗಿ ಸ್ವಲ್ಪ ಕಾಯಿರಿ, ತಾಳ್ಮೆಯಿಂದ ಇರಿ. ಇನ್ನು ನೀವು ನಿಮ್ಮ ನಂಬಿಕೆಗೆ ತಾಳ್ಮೆಗೆ ಫಲ ಕೊಡ್ತಕ್ಕಂಥ ಸಂದರ್ಭ ಬಂದಿದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ. ಯಾರೆಲ್ಲ 3ನೇ ಕಾರ್ಡನ್ನು ಆಯ್ಕೆ ಮಾಡಿಕೊಂಡಿದ್ದೀರೋ ನಿಮ್ಮ ಪ್ರಶ್ನೆಗೆ ಉತ್ತರ ಕಾರ್ಡ್ ಬಂದಿದೆ.
ಮಾಸ್ಟರ್ ಲೈಕ್ ಪೇರೆಂಟ್ಸ್ ಗಿವ್ ಬೆಟರ್ ಮೆಡಿಸಿನ್ಸ್ ಫಾರ್ ಯುವರ್ ಓನ್ ಕ್ಲೆನ್ಸಿಂಗ್ ಆ್ಯಂಡ್ ಗ್ರೋತ್ ಅಂತ ಇಲ್ಲಿ ಹೇಳ್ತಿದ್ದಾರೆ. ನಿಮಗೆ ಬಾಬಾರವರು ನಿಮ್ಮ ಜೀವನದಲ್ಲಿ ತಂದೆ ತಾಯಿ ಥರ ಒಂದು ಒಳ್ಳೆ ಮೆಡಿಸಿನ್ನ ಕೊಡೋದಕ್ಕೆ, ಅಂದರೆ ಕಷ್ಟಗಳಿಗೆ ಪರಿಹಾರನ ಕೊಡೋದಕ್ಕೆ ಹೊರಟಿದ್ದಾರೆ. ಅದು ಯಾವ ರೀತಿ ಅಂತಂದರೆ, ನಿಮ್ಮ ಜೀವನದಲ್ಲಿ ಈಗ ನಡೀತಿರೋದು ಕ್ಲೆನ್ಸಿಂಗ್ ಪ್ರೋಸೆಸ್, ಓಕೆನಾ. ನಿಮ್ಮ ಪೂರ್ವಜನ್ಮದ ಕರ್ಮಗಳಾಗಿರಲಿ, ಈ ಜನ್ಮದಲ್ಲಿ ನೀವೇನು ಅನುಭವಿಸ್ತಿದ್ದೀರಲ್ಲ, ಕಷ್ಟಗಳು ಅಂತ ಏನು ಬರ್ತಿದ್ದಾವಲ್ಲ, ಅವು ಎಲ್ಲ ಒಂದು ಕ್ಲೆನ್ಸಿಂಗ್ ಪ್ರೋಸೆಸ್. ಅಂದರೆ ನಿಮ್ಮಲ್ಲಿರ್ತಕ್ಕಂಥ ನಕಾರಾತ್ಮಕತೆನ ತೆಗಿತಾ ಇದ್ದಾರೆ. ಹಾಗಾಗಿ ಸ್ವಲ್ಪ ಕಷ್ಟನ ನೀವು ಫೇಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಆಮೇಲೆ ಇನ್ನೊಂದೇನು ಅಂತಂದರೆ, ಅದಾದಮೇಲೆ ನಿಮ್ಮ ಜೀವನದಲ್ಲಿ ಬೆಳವಣಿಗೆ ಬರುತ್ತೆ ಅಂತ ಹೇಳಿ ಹೇಳ್ತಿದ್ದಾರೆ. ಗ್ರೋತ್ ಅನ್ನೋದಿದೆ, ಎಲ್ಲ ವಿಷಯದಲ್ಲೂ ಬೆಳವಣಿಗೆ, ಓಕೆನಾ. ನೀವು ಹಣಕಾಸಿನ ಸ್ಥಿತಿನೇ ಆಗಿರ್ಬೋದು, ಸಂಬಂಧಗಳು, ಆಮೇಲೆ ಇನ್ಯಾವುದೇ ವಿಷಯಕ್ಕೆ ನೀವು ಕೇಳ್ತಿದ್ದೀರಾ, ಎಜುಕೇಷನ್ನು, ಜಾಬು, ಇನ್ಯಾವುದೇ ವಿಷಯಕ್ಕೆ ನೀವು ಕೇಳ್ತಿದ್ದೀರಿ ಅಂದರೆ ಖಂಡಿತವಾಗ್ಲೂ ಬೆಳವಣಿಗೆ ಅನ್ನೋದಿದೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಈ ಕ್ಲೆನ್ಸಿಂಗ್ ಪ್ರೊಸೆಸ್ನಲ್ಲಿ ನೀವೇನು ಮಾಡಬೇಕಂದ್ರೆ, ಯಾರ ಮೇಲೂ ಹಗೆತನನ ಸಾಧಿಸೋದಕ್ಕೆ ಹೋಗಬೇಡಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಲೆಟ್ ಗೋ ಮಾಡಿ, ಕ್ಷಮಿಸಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ನೀವೇನು ಮಾಡ್ತಿದ್ದೀರಾ, ಮನಸ್ಸಲ್ಲೇ ಇಟ್ಕೊಂಡು ಅವ್ರ ಬಗ್ಗೆ ಚಿಂತೆ ಮಾಡಿದ್ರೆ ಈ ಗ್ರೋತ್ ನಿಮ್ಮ ಜೀವನದಲ್ಲಿ ಬರೋದಕ್ಕೆ ತಡ ಆಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ. ಹಾಗಾಗಿ ಲೆಟ್ ಗೋ ಮಾಡಿ, ಎಲ್ಲರನ್ನೂ ಕ್ಷಮಿಸ್ರಿ. ಕ್ಷಮೆನೇ ಇಲ್ಲಿ ಪರಿಹಾರ ಅಂತ ಇಲ್ಲಿ ಹೇಳ್ತಿದ್ದಾರೆ. ಈಗ ನಿಮ್ಗೆ ಅನ್ನಿಸ್ಬೋದು, ಇನ್ನೂ ನನ್ನ ಜೀವನದಲ್ಲಿ ಕಷ್ಟಗಳು ಮುಗ್ದಿಲ್ವಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಮುಗಿತಾ ಇದೆ. ಸ್ವತಃ ಬಾಬಾರವರೇ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನು ತೆಗೆದು ಹಾಕ್ತಿದ್ದಾರೆ ಅಂತ ಅಂದಾಗ ನಿಮ್ಮ ಜೀವನದಲ್ಲಿ ಒಳ್ಳೇದನ್ನೋದು ಇದೆ, ಬಂದೇ ಬರುತ್ತೆ. ಯಾಕಂದರೆ ಇಲ್ಲಿ ಗ್ರೋತ್ ಕೂಡ ಇದೆ. ಆ ಕಾರ್ಡ್ ಸಹಿತ ಸಂದೇಶ ಅದೇ, ಗ್ರೋತ್ ಅನ್ನೋದನ್ನೇ. ಇಲ್ಲಿ ನೀಲಿ ಕಲರ್ ಏನು ಬಣ್ಣ ಇದೆಯಲ್ಲ, ಇದು ಆಕಾಶ ಎಷ್ಟು ವಿಶಾಲವಾಗಿದೆಯೋ ಅಷ್ಟು ನಿಮ್ಮ ಜೀವನದಲ್ಲಿ ಬೆಳಕು ಬರುತ್ತೆ, ಅಷ್ಟು ನಿಮ್ಮ ಜೀವನದಲ್ಲಿ ಅಬಂಡೆಂಟ್ ಬೆಳವಣಿಗೆ ಅನ್ನೋದು ಬರುತ್ತೆ, ಅಷ್ಟು ಎತ್ತರಕ್ಕೆ ನೀವು ಬೆಳಿತೀರಿ ಅನ್ನೋದನ್ನ ಸೂಚನೆ. ಅದಕ್ಕೋಸ್ಕರ ನೀವು ಮಾಡಬೇಕಾಗಿರೋದು ಲೆಟ್ ಗೋ. ಯಾವೆಲ್ಲ ವಿಷಯಗಳನ್ನು, ಆಮೇಲೆ ಯಾರನ್ನು ದ್ವೇಷ ಮಾಡ್ತಿರ್ತೀರೋ, ಅವ್ರ ಮೇಲೆ ನಿಮಗೇನಾದರೂ ನೋಡಿ ಹೊಟ್ಟೆ ಕಿಚ್ಚಿರುತ್ತೋ ಅದನ್ನೆಲ್ಲ ಲೆಟ್ ಗೋ ಮಾಡಿ ಕ್ಷಮಿಸ್ಬಿಡಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಇದನ್ನು ನೀವು ಮಾಡಿದ್ರೆ ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡಿರೋ ರೀತಿ ಬೆಳಿತೀರಾ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ. ಯಾರೆಲ್ಲ 4ನೇ ಕಾರ್ಡನ್ನು ಆಯ್ಕೆ ಮಾಡಿಕೊಂಡಿದ್ದೀರೋ ನಿಮ್ಮ ಪ್ರಶ್ನೆಗೆ ಬಾಬಾರವರ ಉತ್ತರ ಮೆಡಿಟೇಷನ್, ಚಾಂಟ್, ಪ್ರೇ ಮೋರ್ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ. ಅಂದರೆ ತುಂಬ ಜನ ಹೆಲ್ತ್ ಇಶ್ಯೂಸ್ ಸಲುವಾಗಿ ಏನಾದರೂ ಕೇಳಿದ್ದೀರಿ ಅಂತ ಅನಿಸುತ್ತೆ. ಹಾಗಾಗಿ ನಿಮಗೆ ಆಮೇಲೆ ಕೆಲವೊಂದು ಕನಸುಗಳು ಬೀಳ್ತಿರ್ತವೆ, ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕೇಳ್ತಾ ಇರ್ತೀರ, ಉತ್ತರಗಳನ್ನು ಕೇಳ್ತಾ ಇರ್ತೀರ. ಅದಕ್ಕೆ ನೀವು ಮೆಡಿಟೇಷನ್ ಮಾಡೋದ್ರಿಂದ ನಿಮಗೆ ಅದ್ರ ಮೂಲಕ ಉತ್ತರ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಮಾನಸಿಕ ನೆಮ್ಮದಿ, ಶಾಂತಿಗೆ ನೀವು ಬಾಬಾರವರ ನಾಮಜಪಗಳನ್ನು ಮಾಡೋದು, ಚಾಂಟಿಂಗ್ ಮಾಡೋದು ಬಹಳನೇ ಮುಖ್ಯ ಅಂತ ಇಲ್ಲಿ ಹೇಳ್ತಿದ್ದಾರೆ. ನೀವು ಪ್ರಾರ್ಥನೆ ಮಾಡೋದು, ಮನಸ್ಸಿಂದ ಬಾಬಾರವರಿಗೆ ನಿಮ್ಮ ಬಯಕೆಗಳನ್ನು ಪ್ರಾರ್ಥಿಸಿ. ನನಗೆ ಈ ಆಸೆಗಳಿದ್ದಾವೆ, ಆಕಾಂಕ್ಷೆಗಳಿದ್ದಾವೆ, ಈಡೇರಿಸು ತಂದೆ ಅಂತ ನೀವು ಹಿಂಗೆ ಪ್ರಾರ್ಥನೆಯನ್ನು ಮುಂದುವರಿಸ್ಕೊಳ್ತಾ ಹೋಗಿ ಅಂತ ಇಲ್ಲಿ ಬಾಬಾ ಹೇಳ್ತಿದ್ದಾರೆ. ಮೆಡಿಟೇಷನ್ನ ಮಾಡೋದ್ರಿಂದ ನಿಮ್ಮ ಎಲ್ಲ ಪ್ರಶ್ನೆಗಳು ಉತ್ತರ ಸಿಗುತ್ತೆ, ಮತ್ತು ಅದರಿಂದ ನಿಮ್ಮ ಆರೋಗ್ಯ ಸಮಸ್ಯೆನೂ ಸಹಿತ ಸರಿ ಹೋಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಇಂಪ್ರೂವಿಂಗ್ ಹೆಲ್ತ್ ಅಂತ ಇಲ್ಲಿ ಹೇಳ್ತಿದ್ದಾರೆ. ತಪ್ಪದೆ ಮೆಡಿಟೇಷನ್ನ ಮಾಡಿ, ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ. ನಿಮ್ಮ ಕರ್ಮ ಸಹಿತ ಇದ್ರ ಮೂಲಕ ನಿಮಗೆ ಕ್ಲೆನ್ಸ್ ಆಗ್ತಾ ಹೋಗುತ್ತೆ, ಕಳೀತಾ ಹೋಗುತ್ತೆ. ಮೆಡಿಟೇಷನ್ ಮಾಡೋದ್ರಿಂದ ಹೇಗೆ ಸಮಸ್ಯೆ ಬಗೆಹರಿಯುತ್ತೆ ಅಂದರೆ, ನಿಮ್ಮ ಯೋಚನಾ ರೀತಿ ಬದಲಾಗ್ತಾ ಹೋಗುತ್ತೆ. ಯೋಚನೆ, ನೀವು ಉಸಿರಿನ ಮೇಲೆ ಫೋಕಸ್ ಮಾಡ್ದಂಗೆ ನಿಮಗೆ ಯೋಚನಾ ರೀತಿ ಕಮ್ಮಿ ಆಗ್ತಾ ಹೋಗುತ್ತೆ. ಯೋಚನೆಗಳು ಕಮ್ಮಿ ಆದಂಗೆ ಒಳ್ಳೆಯದನ್ನೇ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಒಳ್ಳೆಯದನ್ನು ನೀವು ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅಲ್ಲಿ ಪಾಸಿಟಿವಿಟಿ ಜಾಸ್ತಿ ಆಗಿ ನೀವು ಅಂದ್ಕೊಂಡಿರೋದು ಶೀಘ್ರವಾಗಿ ಈಡೇರೋದಕ್ಕೆ ಸಹಾಯ ಆಗುತ್ತೆ, ಓಕೆನಾ. ಹಾಗಾಗಿ ನೀವು ಮೆಡಿಟೇಷನ್ನ ಮಾಡಿ. ಅದರ ಜೊತೆಗೆ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಮೆಡಿಟೇಷನ್ ಮೂಲಕನೇ ಸಿಗುತ್ತೆ. ನಿಮ್ಗೆ ಇದ್ರ ವಿಷಯದಲ್ಲಿ ಡೌಟ್ ಇತ್ತು ಅಂದರೆ ನೀವು ನಮ್ಮ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ, ನಿಮಗೆ ಮೆಡಿಟೇಷನ್ ಮಾಡ್ಬೇಕಾದ್ರೆ ಏನಾದರೂ ಸೂಚನೆಗಳು ಸಿಕ್ಕಿದ್ವು, ನಿಮ್ಗೆ ಅದು ಅರ್ಥ ಆಗ್ತಿಲ್ಲ ಅಂತಂದರೆ ಆ ಗ್ರೂಪ್ನಲ್ಲಿ ನಿಮಗೆ ಉತ್ತರಗಳು ಸಿಗುತ್ತೆ. ನಿಮಗೆ ಮೆಡಿಟೇಷನಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳು, ವಿಷನ್ಸ್ಗಳಿಗೆ ಏನು ಉತ್ತರ ಅನ್ನೋದನ್ನು ತಿಳಿಸ್ಕೊಡ್ತೀವಿ, ಓಕೆನಾ. ತಪ್ಪದೇ ಡಿಸ್ಕ್ರಿಪ್ಷನಲ್ಲಿ ಇರ್ತಕ್ಕಂಥ ಲಿಂಕ್ ಮೂಲಕ ಜಾಯ್ನ್ ಆಗಿ ನಿಮ್ಮ ಪ್ರಶ್ನೆಗೆ ನೀವು ಉತ್ತರನ ಪಡಿಬಹುದು ಸ್ನೇಹಿತರೆ. ಮೆಡಿಟೇಷನ್ನ ಮಾಡೋದನ್ನು ಮರಿಬೇಡಿ. ಯಾರೆಲ್ಲ 5ನೇ ಕಾರ್ಡನ್ನು ಆಯ್ಕೆ ಮಾಡಿಕೊಂಡಿದ್ದೀರೋ ನಿಮ್ಮ ಪ್ರಶ್ನೆಗೆ ಉತ್ತರ ಸರೆಂಡರ್ ಅಂತ ಇಲ್ಲಿ ಹೇಳ್ತಿದ್ದಾರೆ. ಗ್ರೇಸ್ಫುಲಿ ಸರೆಂಡರ್ ಟು ಯುವರ್ ಮಾಸ್ಟರ್ಸ್ ಆ್ಯಂಡ್ ಏಂಜಲ್ಸ್ ಆ್ಯಂಡ್ ಲೆಟ್ ದೇಮ್ ಡೀಲ್ ವಿತ್ ದಿ ಕರೆಂಟ್ ಸಿಚುವೇಶನ್ ಅಂತ ಇಲ್ಲಿ ಹೇಳ್ತಿದ್ದಾರೆ. ಏಂಜಲ್ಸ್ಗೆ ಅಂದರೆ ಬಾಬಾರವರಿಗೆ, ಏಂಜಲ್ಸ್ಗೆ, ನೀವು ನಂಬಿರೋ ದೈವಕ್ಕೆ ಬಿಟ್ಬಿಡಿ ನಿಮ್ಮ ಎಲ್ಲ ಕಷ್ಟಗಳನ್ನು. ಅವರು ಅದನ್ನು, ನಿಮ್ಮ ಈಗಿನ ಪರಿಸ್ಥಿತಿನ ಅವರೇ ಹ್ಯಾಂಡಲ್ ಮಾಡ್ತಾರೆ. ನೀವು ಎಲ್ಲಿ ತನಕ ಜವಾಬ್ದಾರಿನ ನೀವು ಹೊತ್ತುಕೊಂಡಿರ್ತೀರೋ ಅಲ್ಲಿವರೆಗೂ ಮಿರಾಕಲ್ಸ್ ಅನ್ನೋದು ನಡೆಯೋದಿಲ್ಲ. ಹಾಗಾಗಿ ನೀವು ಸರೆಂಡರ್ ಆಗಿಬಿಟ್ಟು ನೀವು ನಂಬಿರೋ ದೈವಕ್ಕೆ ಪ್ರಾರ್ಥನೆ ಮಾಡಿ, ನನ್ನ ಪರಿಸ್ಥಿತಿ ನನಗೆ ಫೇಸ್ ಮಾಡೋಕ್ಕೆ ಶಕ್ತಿ ಇಲ್ಲ, ನೀವು ಮುಂದುವರಿಸ್ಕೊಂಡು ಹೋಗ್ರಿ ಅಂತ ನೀವು ಕಾಂಪ್ರಮೈಸ್ ಆಗಿರಿ. ನೀವು ನನ್ನನ್ನು ಸರಿಯಾದ ದಿಕ್ಕಿನಲ್ಲಿ ನಡೆಸ್ರಿ
ತೋರಿಸ್ರಿ, ನನ್ನ ಕಷ್ಟಗಳಿಂದ ಈಗಿರೋ ಸಿಚುವೇಶನ್ನಿಂದ, ನೆಗೆಟಿವ್ ಸಿಚುವೇಶನ್ನಿಂದ ನನಗೆ ಹೊರಗೆ ತೊಗೊಂಡು ಬನ್ನಿ ಅಂತ ನೀವು ಪ್ರಾರ್ಥನೆ ಮಾಡಿದೆ, ಖಂಡಿತವಾಗ್ಲೂ ನೀವು ನಂಬಿರೋ ದೈವ ಅಂದರೆ ಬಾಬಾರವರಾಗಿರಲಿ, ಏಂಜಲ್ಸ್ ಆಗಿರಲಿ, ನಿಮ್ಮ ಮನೆ ದೇವರು, ಯಾವ ದೇವರನ್ನು ನೀವು ಪ್ರಾರ್ಥಿಸ್ತಿದ್ದೀರೋ ಅವರು ನಿಮ್ಮನ್ನು ಹೊರಗೆ ತೊಗೊಂಬರ್ತಾರೆ. ನಿಮ್ಮ ಸರೆಂಡರ್ನೆಸ್ ಮುಖ್ಯ. ನೀವು ಶರಣಾಗಿ ಪ್ರಾರ್ಥನೆ ಮಾಡಿ, ನನಗೆ ಇದನ್ನೆಲ್ಲ ನಿಭಾಯಿಸೋದಕ್ಕೆ ಶಕ್ತಿ ಇಲ್ಲ, ನೀವು ನಡೆಸ್ಕೊಂಡು ಹೋಗ್ರಿ, ದಾರಿ ತೋರಿಸ್ರಿ, ನಾನು ನಿಮಗೆ ಕಾಂಪ್ರಮೈಸ್ ಆಗಿದ್ದೀನಿ. ಆಮೇಲೆ ಕೆಲವೊಂದು ಜನರ ಜೊತೆ ನೀವು ಕಾಂಪ್ರಮೈಸಸ್ ಆಗೋದು ಬಹಳನೇ ಮುಖ್ಯ ಆಗಿರುತ್ತೆ. ಹಠಮಾರಿತನ ಒಳ್ಳೆಯದಲ್ಲ. ಕೆಲವೊಂದು ಸಂದರ್ಭದಲ್ಲಿ ನೀವು ಕಾಂಪ್ರಮೈಸ್ ಆದರೆ ನಿಮಗೆ ಲಾಭಗಳು ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆನಾ? ಹಾಗಾಗಿ ಕಾಂಪ್ರಮೈಸ್ ಕೂಡ ಆಗೋದು ಬಹಳನೇ ಮುಖ್ಯ. ದೈವದ ಜೊತೆ ಆಗಿರಲಿ, ವ್ಯಕ್ತಿಗಳ ಜೊತೆ ಆಗಿರಲಿ, ಸಂಬಂಧಗಳ ಜೊತೆ ಆಗಿರಲಿ, ಕಾಂಪ್ರಮೈಸ್ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದಾಗುತ್ತೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ ವಿಶೇಷತೆ. ಸ್ನೇಹಿತರೆ, ಇನ್ನೊಂದು ಸಂದೇಶ ಏನು ಅಂತಂದರೆ, ನಮ್ಮದು ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ. ಇಂಟ್ರೆಸ್ಟ್ ಇದ್ದರೂ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಹಾಕಿರ್ತೀನಿ, ಜಾಯ್ನ್ ಆಗಿ. ವಾಟ್ಸಪ್ ಗ್ರೂಪ್ನಲ್ಲಿ ಏನೇನೆಲ್ಲ ವಿಶೇಷತೆ ಇರುತ್ತೆ ಅಂತಂದರೆ, ಸಚ್ಚರಿತೆನ ನಾವು ಹಂಚುವಿಕೆ ಮಾಡ್ತಾಯಿದ್ದೀವಿ, ಹಾಗೆ ಅದರ ಜೊತೆಗೆ ಸ್ತವನ ಮಂಜರಿನ ನಾವು ಕಳಿಸ್ಕೊಡ್ತಾ ಇದ್ದೀವಿ. ಯಾಕಂತಂದರೆ ತುಂಬ ಜನ ನಾವು ಯೂಟ್ಯೂಬ್ನಲ್ಲಿ ಈ ವಿಡಿಯೋಸ್ನ ಹಾಕಿದಾಗ, ಇನ್ಸ್ಟಾಗ್ರಾಮಲ್ಲಿ ಹಾಕಿದಾಗ ಕೇಳ್ತಾ ಇರ್ತೀರಾ, ಏನಂತ, ನನಗೆ ಸಚ್ಚರಿತೆ ನನ್ನ ಕಡೆ ಇಲ್ಲ, ಸ್ತವನ ಮಂಜರಿ ಇಲ್ಲ ಅಂತ. ನಾವು ನಿಮಗೆ ಕಳಿಸ್ಕೊಡೋ ವ್ಯವಸ್ಥೆನ ಮಾಡಿಕೊಡ್ತಿದ್ದೀವಿ. ಹಾಗಾಗಿ ಇಂಟ್ರೆಸ್ಟ್ ಇದ್ದವ್ರು ಜಾಯ್ನ್ ಆಗಿ ಸಚ್ಚರಿತೆ ಹಾಗೂ ಸ್ತವನ ಮಂಜರಿನ ಪಡಿಬಹುದು. ಅದರ ಜೊತೆಗೆ ಎಸ್ ಆರ್ ನೋ ಟ್ಯಾರೋಟ್ ರೀಡಿಂಗ್ನ ಮಂತ್ಲಿ ಒನ್ಸ್ ಫ್ರೀಯಾಗಿ ಕಂಡಕ್ಟ್ ಮಾಡ್ತಿದ್ದೀವಿ ಗ್ರೂಪ್ ಸೆಷನ್ನಲ್ಲಿ. ವಾಟ್ಸಪ್ ಗ್ರೂಪ್ ಥ್ರೂ ನೀವು ಜಾಯ್ನ್ ಆದ್ರಿ ಅಂದರೆ ನೀವು ಒಂದು ತಿಂಗಳಿಗೆ ಒಂದ್ಸಲ ನಿಮ್ಮ ಪ್ರಶ್ನೆಗೆ ಉತ್ತರ ಅಲ್ಲೂ ಕೂಡ ಪಡಿಬಹುದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೆ ಓಂ ಸಾಯಿರಾಮ್.